ಭವ್ಯ ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ಲು. ಅಮ್ಮ ಅಂತ ಭವ್ಯ ಜೋರಾಗಿ ಕೂಗಿದಳು. ಆವಾಗ ಆ ದಾರಿಯಲ್ಲಿ ಕಾರಲ್ಲಿ ಬಂದ ಮೋನಿಕಾ ಕೆಳಗೆ ಬಿದ್ದ ಭವ್ಯ ನೋಡಿ ಸಡನ್ ಆಗಿ ಕಾರ್ ಬ್ರೇಕ್ ಹಾಕಿ ನಿಲ್ಲಿಸಿದ್ಲು. ಹಿಂದೆ ಕೂತಿದ್ದ ಮೋನಿಕಾ ಅಮ್ಮ, ಮೋನಿ ಏನಾಯ್ತು, ಯಾಕೆ ಸಡನ್ ಆಗಿ ಕಾರ್ ನಿಲ್ಲಿಸ್ಬಿಟ್ಟೆ? ಅಲ್ಲಿ ನೋಡಮ್ಮ, ಯಾವುದೋ ಹುಡುಗಿ ಕೆಳಗೆ ಬಿದ್ದು ಅಮ್ಮ ಅಂತ ಕಿರಿಸ್ತಾ ಇದ್ದಾಳೆ, ಇರು ಬರ್ತೀನಿ ಅಂತ ಹೇಳಿ ಕಾರಿಂದ ಇಳಿದು ಭವ್ಯ ಹತ್ರ ಬಂದ್ಲು ಮೋನಿಕಾ. ಆವಾಗ ಭವ್ಯ ಎದ್ದು ನಿಂತ್ಕೊಂಡ್ಲು. ಅಯ್ಯೋ, ಪೆಟ್ಟು ಬಿತ್ತಾ ಮಗಳೇ? ಇಲ್ಲಕ್ಕ, ದೊಡ್ಡ ಪೆಟ್ಟು ಏನು ಬೀಳಲಿಲ್ಲ. ಸರಿ, ನೀನು ನಿಲ್ಲು, ಎಲ್ಲಾದರೂ ನಾನು ತಕ್ಕೊಡ್ತೀನಿ ಹಾಗಂತ ಹೇಳಿ ಮೋನಿಕಾ ಕೆಳಗೆ ಬಿದ್ದಿದ್ದ ಭವ್ಯನ ವಾಟರ್ ಬಾಟಲ್, ಟಿಫನ್ ಬಾಕ್ಸ್, ಬ್ಯಾಗ್ ಎಲ್ಲ ಎತ್ತಿ ಭವ್ಯ ಹತ್ರ ಕೊಟ್ಲು. ಆಗ ಭವ್ಯ ಕೈಯಲ್ಲಿ ಇದ್ದ ಸುಂದರವಾದ ಮೆಹಂದಿಯನ್ನು ನೋಡಿದಳು. ಏ ಮುದ್ದು ಬೊಮ್ಮೆ, ನಿನ್ನ ಕೈಯಲ್ಲಿರೋ ಮೆಹಂದಿ ತುಂಬ ಚೆನ್ನಾಗಿದೆ, ಯಾರು ಬಿಡಿಸಿದ್ದು? ಅಮ್ಮ ಬಿಡಿಸಿದ್ದು ಅಕ್ಕ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ನನಗೂ ಕೂಡ ಇದೇ ಥರ ಹಾಕೋಬೇಕು ಅನ್ನೋ ಆಸೆ ಇದೆ. ನನಗೆ ನಿನ್ನ ಮನೆ ಕರ್ಕೊಂಡು ಹೋಗ್ತೀಯಾ? ಕಾರಲ್ಲಿ ಹೋಗೋಣ? ಖಂಡಿತವಾಗಿ ಹೋಗೋಣ, ಆದರೆ ನಿಮ್ಮ ಕಾರಲ್ಲಿ ಮಾತ್ರ ಬರಲ್ಲ. ಹಿಂದೆ ಮುಂದೆ ಗೊತ್ತಿದ್ದವ್ರು ಕರೆದ್ರೆ ಹೋಗಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ನಾವಿಬ್ಬರು ನಡ್ಕೊಂಡೇ ಹೋಗೋಣ, ಪಕ್ಕದಲ್ಲೇ ಇದೆ ನಮ್ಮನೆ. ಒಳ್ಳೆ ಹುಡುಗಿ ಆಗಿದೆಯೇ, ನಾನು ನಮ್ಮ ಅಮ್ಮ ಹತ್ರ ಹೇಳಿ ಬರ್ತೀನಿ ಹಾಗಂತ ಹೇಳಿ ಮೋನಿಕಾ ಕಾರ್ ಹತ್ರ ಬಂದ್ಲು. ಮೋನಿಕಾ, ಹೋಗೋಣವಾ ಅಮ್ಮ? ಅಮ್ಮ, ನೀವು ಕಾರ್ ತಗೊಂಡು ನನ್ನ ಫಾಲೋ ಮಾಡ್ಕೊಂಡು ಬರ್ರಿ. ನನ್ನ ಮದುವೆಗೆ ಎಲ್ಲರೂ ಅಟ್ರ್ಯಾಕ್ಟ್ ಆಗೋ ಥರ ಯುನಿಕ್ ಆಗಿರೋ ಮೆಹಂದಿ ಡಿಸೈನ್ ಇರಬೇಕು ಅಂದ್ಕೊಂಡಲ್ಲ. ಹೌದಮ್ಮ. ಆ ಹುಡುಗಿ ಕೈಯಲ್ಲಿ ಮೆಹಂದಿ ನೋಡಿದ್ನಮ್ಮ, ಮೆಹಂದಿ ಡಿಸೈನ್ ಸೂಪರಾಗಿದೆ. ಅವ್ರ ಅಮ್ಮ ಹಾಕ್ಬಿಟ್ಟಿದ್ದಂತೆ. ನಾನು ಆ ಮಗು ಅವ್ರ ಮನೆಗೆ ಹೋಗ್ತಿದ್ದೀವಿ, ನೀನು ಕಾರಲ್ಲಿ ಬಂದುಬಿಡು.